ಸರ್ಕಾರಕ್ಕೆ ಮಗ್ಗಲು ಮುಳ್ಳಾಗ್ಬಿಟ್ಟಿದ್ದಾರೆ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್. ಪದೇ ಪದೇ ಬಹಿರಂಗ ಹೇಳಿಕೆಗಳು. ಒಂದ್ ಕಡೆ ಸರ್ಕಾರದ ವಿರುದ್ಧವೇ ಗುಡುಗಿದ್ರು, ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿದ್ರು. ಈಗ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಪಕ್ಷದ ನಾಯಕರಿಗೆ ನುಂಗಲಾರದ ತುಪ್ಪವಾಗಿ ಪರಿಣಮಿಸಿದೆ. ಗೋದ್ರಾ ಮಾದರಿ ಹತ್ಯಾಕಾಂಡದ ಎಚ್ಚರಿಕೆ ಬೆನ್ನಲ್ಲೇ ಕಾಂಗ್ರೆಸ್ ಅಲರ್ಟ್ ಆಗಿದೆ. ಹರಿಪ್ರಸಾದ್ ವಿರುದ್ಧ ಹೈಕಮಾಂಡ್ಗೆ ಸಿಎಂ ಡಿಸಿಎಂ ದೂರು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇಂದು ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ಸಭೆ ಇದೆ. ನಿಗಮ ಮಂಡಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಭೆ ಆಗುತ್ತೆ, ಚರ್ಚೆಗಳಾಗುತ್ತೆ. ಇದೇ ಸಂದರ್ಭದಲ್ಲಿ ಬಿಕೆ ಹರಿಪ್ರಸಾದ್ ಅವರ ಈ ಸ್ಟೇಟ್ಮೆಂಟ್ ಅನ್ನ ಕಾಂಗ್ರೆಸ್ ಹೈಕಮಾಂಡ್ಗೆ ತಂದು ಕ್ರಮದ ಒತ್ತಾಯ ಸಿಎಂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸಹಜವಾಗಿ ಬಿಕೆ ಹರಿಪ್ರಸಾದ್ ಅವರ ಸ್ಟೇಟ್ಮೆಂಟ್ ನಿನ್ನೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಒಂದು ಮಾತು ಹೇಳಿದ್ರು. ಅದರ ವೈಯಕ್ತಿಕ ವಿಚಾರ ಇರಬಹುದು, ಆದ್ರೆ ಪಕ್ಷದ ಸ್ಟೇಟ್ಮೆಂಟ್ ಅಲ್ಲ. ಗೃಹ ಇಲಾಖೆಗೂ ಯಾವುದೇ ರೀತಿಯ ಮಾಹಿತಿ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಹಾಗಾಗಿ ಪಕ್ಷದ ನಾಯಕರು ಕೂಡ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಬಿಕೆ ಹರಿಪ್ರಸಾದ್ ಅವರ ಒಂದು ಸ್ಟೇಟ್ಮೆಂಟ್ ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ತುಪ್ಪ ಖಂಡಿತ ಹೌದು. ಕಾರಣ ಅವ್ರಿಗೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ವೈಯಕ್ತಿಕ ವಿಚಾರ ಇರಬಹುದು ಅಂತ ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳ್ತಿದ್ದಾರೆ. ಇವತ್ತು ಹೈಕಮಾಂಡ್ ಗಮನಕ್ಕೆ ತರುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ? ಕ್ರಮದ ಒತ್ತಾಯ ಆಗುತ್ತಾ ಸಿಎಂ ಮತ್ತು ಡಿಸಿಎಂ ಕಡೆಯಿಂದ? ಕ್ರಮದ ಒತ್ತಾಯ ಅನ್ನೋಕ್ಕಿಂತ ಶ್ರುತಿಯಲ್ಲಿ ಪ್ರಮುಖವಾಗಿ ಬಿಕೆ ಹರಿಪ್ರಸಾದ್ ಅವರ ಬಾಯಿಗೆ ಲಗಾಮಣ್ಣ ಹಾಕಬೇಕಾದಂಥ ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗಿದೆ. ಮತ್ತು ಯಾಕಂದರೆ ಚುನಾವಣಾ ಸಂದರ್ಭ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಇಂತಹ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ಗಳು ಹರಿಪ್ರಸಾದ್ ಅವರಿಂದ ಬಂದರೆ ಇಷ್ಟು ವರ್ಷ ಏನು ಮಾಡ್ಕೊಂಡು ಬಂದಂತಹ ಪಕ್ಷ ಸಂಘಟನೆ ಒಂದಷ್ಟು ನಷ್ಟ ಆಗಬಹುದು ಅನ್ನುವಂಥ ಆತಂಕ ಸಿಎಂ ಡಿಸಿಎಂಗೆ ಇದು ಕಾಣ್ತಾ ಇದೆ. ಯಾಕಂದರೆ ಸಂಪೂರ್ಣವಾದಂಥ ಲೋಕಸಭಾ ಚುನಾವಣೆ ಸಿಎಂ ಡಿಸಿಎಂ ಅವರ ಹೊಣೆ ಇದೆ. ಹಾಗಾಗಿ ಹರಿಪ್ರಸಾದ್ ಅವರ ಮಾತಿಗೆ ಕಡಿವಾಣ ಹಾಕಬೇಕಾದಂಥ ಅನಿವಾರ್ಯತೆ ಇಲ್ಲಿಯ ರಾಜನಾಯಕರಿಗಿದೆ. ಹಾಗಾಗಿ ಹೈಕಮಾಂಡ್ ಗಮನಕ್ಕೆ ಇವತ್ತು ಸಿಎಂ ಡಿಸಿಎಂ ಅವರು ತರುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಲೋಕಸಭಾ ಚುನಾವಣೆ ಮತ್ತು ನಿಗಮ ಮಂಡಳಿ ವಿಚಾರವಾಗಿ ಮೀಟಿಂಗ್ ಇದೆ. ಆ ಮೀಟಿಂಗ್ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರಿಗೆ ನಾವು ಹೇಳೋಕ್ಕಾಗಲ್ಲ, ನೀವು ಅವರಿಗೆ ಒಂದು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಿ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ ಮತ್ತು ಮನವಿಯನ್ನು ಕೂಡ ಮಾಡ್ತಾರೆ. ಆದರೆ ಹೈಕಮಾಂಡ್ ನಾಯಕರು ಅವರಿಗೆ ಯಾವ ನಿಟ್ಟಿನಲ್ಲಿ ಸೂಚನೆ ಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಮತ್ತು ಅವರ ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟ ಮೇಲೆ ಬಿಕೆ ಹರಿಪ್ರಸಾದ್ ಅವರು ಸೈಲೆಂಟ್ ಆಗ್ತಾರಾ ಅಥವಾ ಮತ್ತೆ ಈ ಥರದ ಹೇಳಿಕೆಗಳನ್ನು ಕೊಡ್ತಾ ಹೋಗ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಬಿಕೆ ಹರಿಪ್ರಸಾದ್ ಅವರು ನೀನು ಹೇಳ್ತಾ ಒಂದು ಮಾತನ್ನು ಹೇಳಿದ್ರು, ಇದು ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನನ್ನ ವೈಯಕ್ತಿಕ ಹೇಳಿಕೆ, ನನಗೆ ಬಂದಂಥ ಮಾಹಿತಿ ಪ್ರಕಾರ ನಾನು ಈ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ, ಹಾಗಾಗಿ ಪಕ್ಷವನ್ನು ಇದರಲ್ಲಿ ತರಬೇಡಿ ಅನ್ನುವಂಥದ್ದು. ಆದರೂ ಕೂಡ ಇಲ್ಲಿ ಕಾಂಗ್ರೆಸ್ಸಿಗರಾಗಿರ್ತಕ್ಕಂಥದ್ದು ಮತ್ತು ಹಿರಿಯ ನಾಯಕರಾಗಿರೋದ್ರಿಂದ ಸಹಜವಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ರೀತಿಯಾದಂಥ ಡ್ಯಾಮೇಜು ಮತ್ತು ಸರ್ಕಾರದ ಕಡೆ ಬೊಟ್ಟು ಮಾಡ್ತಾ ಇದೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಈಗೊಂದು ಆತಂಕ ಇರೋದ್ರಿಂದ ಯಾರು ಕೂಡ ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಹರಿಪ್ರಸಾದ್ ಅವರ ಮಾಹಿತಿ ಏನಿದೆ ಅದನ್ನು ಹೈಕಮಾಂಡ್ ಗಮನಕ್ಕೆ ತಂದು ಅವರನ್ನ ಒಂದಷ್ಟು ಸೈಲೆಂಟ್ ಮಾಡುವಂತ ಕೆಲಸವನ್ನ ಸಿಎಂ ಡಿಸಿಎಂ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಯತೀಂದ್ರ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರ್ತಿದ್ದಾರೆ. ಮಾಜಿ ಶಾಸಕ ಸಿಟಿ ರವಿ ಯತೀಂದ್ರ ಅವರ ವಿರುದ್ಧ ಗುಡುಗಿದ್ದಾರೆ. ಇತಿಹಾಸ ಅರಿಯದವರು ಇತಿಹಾಸ ಸೃಷ್ಟಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಚಿಕ್ಕಮಗಳೂರಿನಲ್ಲಿ ಯತೀಂದ್ರ ವಿರುದ್ಧ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ನದ್ದು ಎಸ್ಡಿಪಿಐ ಪಿಎಫ್ಐ ಬೆಂಬಲಿಸುವ ನೀತಿ ಪಾಕಿಸ್ತಾನ ನಿರ್ಮಾಣಕ್ಕೆ ಕಾರಣವಾಗುತ್ತೀರಿ. ಹಿಂದೂ ಬಹುಸಂಖ್ಯಾತನಾಗಿದ್ರೆ ಭಾರತ ಸಂವಿಧಾನ ಉಳಿಯುತ್ತೆ ಅನ್ನುವಂತಹ ವಿಚಾರವನ್ನ ಸಿಟಿ ರವಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ, ಹಿಂದೂ ರಾಷ್ಟ್ರದ ಘೋಷಣೆ ಆದರೆ ಭಾರತ ಅಫ್ಘಾನಿಸ್ತಾನ ಆಗುತ್ತೆ, ಪಾಕಿಸ್ತಾನ ಆಗುತ್ತೆ ಅಂತ. ಇತಿಹಾಸ ಅರಿಯದವನು ಇತಿಹಾಸ ಸೃಷ್ಟಿಸಲಾರ. ಒಂದು ಕಾಲದಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಇವೆಲ್ಲವೂ ಅಖಂಡ ಭಾರತದ ಭಾಗ ಆಗಿತ್ತು. ಅಲ್ಲಿ 100ಕ್ಕೆ 100ರಷ್ಟು ಹಿಂದೂಗಳೇ ಇದ್ದರು. ಹಿಂದೂಗಳು ದುರ್ಬಲರಾದ ಕಾರಣಕ್ಕೆ, ಹಿಂದೂಗಳನ್ನು ಮತಾಂತರ ಮಾಡಿದ ಕಾರಣಕ್ಕೆ